ಕೆಂಗೇರಿ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್. ಶಿಕ್ಷಣವೇ ಜೀವನದ ಅಡಿಪಾಯ ಸುಭದ್ರವಾಗಿದ್ದರೆ ಬದುಕು ಭವ್ಯವಾಗಿರುತ್ತದೆ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ. ಜಯಕರ್ ಶೆಟ್ಟಿ ಹೇಳಿದರು. ಬಿಜಿಎಸ್ ಬಿ ಸ್ಕೂಲ್ ಸಂಸ್ಥೆಯ ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಲಿಕೆ ಹಾಗೂ ಔದ್ಯಮಿಕ ನಿರೀಕ್ಷೆ ಪರಸ್ಪರ ಪೂರಕವಾಗಿರಬೇಕು. ಈ ನಿಟ್ಟಿನಲ್ಲಿ ಶಿಕ್ಷಣದೊಂದಿಗೆ ಉದ್ಯಮಗಳು ಬಯಸುವ ಕೌಶಲ್ಯತೆಯನ್ನು ಒದಗಿಸುವ ಅಗತ್ಯತೆ ಇದೆ. ಕೇಂದ್ರ ಹಾಗೂ ರಾಜ್ಯದ ಪ್ರಸ್ತುತ ಪಠ್ಯಕ್ರಮಗಳು ಈ ದಿಸೆಯಲ್ಲಿ ಸಾಗುತ್ತಿದ್ದು, ಸ್ಟಾರ್ಟ್ಅಪ್ ಆರಂಭಕ್ಕೆ ಸೂಕ್ತ ಸಮಯವಾಗಿದೆ ಎಂದರು. ವಿದ್ಯಾರ್ಥಿಗಳು ಉದ್ಯೋಗ ಗಳಿಕೆಗೆ ಒತ್ತು ನೀಡದೆ ಉದ್ಯೋಗ ಸೃಜನೆಗೆ ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು. ಶಿಕ್ಷಣ, ಆರೋಗ್ಯ ಹಾಗೂ ಉದ್ಯೋಗ ಸೃಜನೆಯಲ್ಲಿ ಬಿಜಿಎಸ್ ಸಂಸ್ಥೆ ಅದ್ಭುತವಾಗಿ ಸಾಧನೆ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾ. ಪ್ರಕಾಶನಾಥ ಸ್ವಾಮೀಜಿ ಮಾತನಾಡಿ, ಸಮಾಜದ ಎಲ್ಲಾ ವರ್ಗಕ್ಕೂ ಅನ್ನ, ಅಕ್ಷರ ಹಾಗೂ ಆರೋಗ್ಯವನ್ನು ಖಾತ್ರಿಪಡಿಸಲು ಶ್ರಮಿಸಿದ ಬಾಲಗಂಗಾಧರರ ಪ್ರೇರಣೆಯೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪೋಷಕರು ಹಾಗೂ ಸಮಾಜದ ಬೆಳವಣಿಗೆಗೆ ಅಗತ್ಯ ಕಾಣಿಕೆ ನೀಡಬೇಕು ಎಂದು ಸಲಹೆ ನೀಡಿದರು. ಉದ್ಯಮಗಳು ಅಭ್ಯರ್ಥಿಗಳ ಅಂಕಗನ್ನಷ್ಟೇ ಪರಿಗಣಿಸುವುದಿಲ್ಲ, ಶಿಸ್ತು, ಸಮಯ ಪ್ರಜ್ಞೆ ಹಾಗೂ ನಡತೆಯನ್ನು ಗಮನಿಸುತ್ತಾರೆ. ಈ ಎಲ್ಲ ಗುಣಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ವೇಳೆ 270 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಪ್ರಮೋದ್, ವರದರಾಜನ್, ಡಾ. ಎಸ್. ಪಿ. ಯೋಗಣ್ಣ, ಡಾ. ಪುಟ್ಟರಾಜು, ಮೇಘ ಪಾಟೀಲ್ ಮಂಗೋಲಿ, ಡಾ. ಮೋಹನ್, ಡಾ. ಗುರುಪ್ರಸಾದ್, ಪ್ರಾಂಶುಪಾಲೆ ರಮ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರು ಇವತ್ತು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಡಾಕ್ಟರ್ ಯೋಗಣ್ಣವರು ಇವತ್ತು ಮೈಸೂರಲ್ಲಿ ಒಳ್ಳೆಯ ಬರಹಗಾರರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ HR ತುಂಬ ಒಳ್ಳೆ ಸ್ಪೀಚ್ ಮಾಡಿದ್ದಾರೆ. ಇವತ್ತು ಅಗ್ರಿಕಲ್ಚರ್ ಬಗ್ಗೆ ನಮ್ಮ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಸಹ ಮಾಂಗೋಲಿಯವರು, ಅವ್ರಿಗೂ ಸಹ ನಾನು ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಈ ಸ್ಟೇಜ್ ಮೇಲೆ ಕುಳಿತಿರೋರನ್ನೆಲ್ಲ ನೋಡಿದಾಗ ಒಂದು ಕಾಲದಲ್ಲಿ ಇವರು ನಿಮ್ಮ ಹಾಗೆ ಕುಳಿತಿರ್ತಾರೆ. ಇವತ್ತು ಫಸ್ಟು ನಾವು ಗ್ರ್ಯಾಜುಯೇಷನ್ ಡೇ ಅಂದಾಗ ಸಂತೋಷ ಪಡುವಂಥ ದಿನ. ಇವತ್ತು ಫಸ್ಟು ನಾನು ಸ್ಟೇಜ್ ಮೇಲೆ ಬಂದು ಕುಂತ್ಕೊಂಡಾಗ ನಮ್ಮ ಹುಡುಗರು ಯಾವ ಥರ ಗ್ರ್ಯಾಜುಯೇಷನ್ ತಗೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆದರೆ 2 ಕೈನೂ ಕಟ್ಕೊಂಡು ಕೊಡ್ತಿದ್ದಾರಾ ಬಿಟ್ಕೊಂಡು ಕೊಡ್ತಿದ್ದಾರಾ ಅಂತೂ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಒಂದು ಸಮಾರಂಭ ಅಂದಾಗ 10 ಕ್ಲಾಪ್ಸ್ ಬರಬೇಕು. ಆ ಕ್ಲಾಪ್ಸ್ ಬಂದಾಗಲೇ ಮೋಟಿವೇಶನ್ ಸ್ಪೀಕರ್ಗೆ ಮೋಟಿವೇಶನ್ ಆಗೋದು. ಇವತ್ತು ಈ ಸಂಸ್ಥೆಯಲ್ಲಿ ನೀವೆಲ್ಲ ಓದ್ತಾ ಇದ್ದೀರಾ. ನಮ್ಮ HR ಕನ್ಸಲ್ಟರ್ ಹೇಳಿದ್ರು, ನಿಮ್ಮ ಸರ್ಟಿಫಿಕೇಟ್ ಯಾವುದು ವ್ಯಾಲ್ಯೂ ಬರೋದಿಲ್ಲ ಅಂತ. ನಿಮ್ಮ ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್, ಇದು ಫಸ್ಟು ಯಾರೇ ಹೋಗಲಿ ನೋಡೋದೇ ಅದನ್ನು. ಇವತ್ತು ನಾನು ಪುಟ್ಟರಾಜು ರಮ್ಯಾರು ನೋಡಿದೆ. ಇವತ್ತು ನಮ್ಮ BGS ಏನೋ ಒಂದು ಸ್ಟ್ಯಾಂಡರ್ಡ್ ಗ್ರ್ಯಾಜುಯೇಷನ್ ಡೇ ಮಾಡಬೇಕಾಗಿತ್ತು, ಅದು ನನ್ನ ಕಣ್ಣಿಗೆ ಬಿದ್ದಿಲ್ಲ. 50% ಮಾರ್ಕ್ಸ್. ಬಿಕಾಸ್ ಆಫ್ ನಿಮ್ಮ ಆಟಿಟ್ಯೂಡ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು. ಗ್ರ್ಯಾಜುಯೇಷನ್ ಡೇ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಗ್ರ್ಯಾಜುಯೇಷನ್ ಡೇ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗಿದೆ. ಇವತ್ತು ಅದೇ ವಿದೇಶದಲ್ಲಿ ಒಂದು ಗ್ರ್ಯಾಜುಯೇಷನ್ ಡೇ ಆದರೆ ನಮ್ಮ ದೇಶದ ಮಕ್ಕಳು ಹೊರಗಡೆ ಓದ್ತಾ ಇದ್ದರೆ ತಂದೆ ತಾಯಿಗಳು ಕಷ್ಟಪಟ್ಟು ಫ್ಲೈಟ್ ಟಿಕೆಟ್ ತಗೊಂಡು ಹೋಗಿ ಗ್ರ್ಯಾಜುಯೇಷನ್ ಡೇಗೆ ನೋಡ್ಕೊಂಡು ಬರ್ತಾರೆ. ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದು ಕೂತಿದ್ದಾರೆ. ಸ್ವಲ್ಪ ಇನ್ನೂ ನಾವು ಚೆನ್ನಾಗಿ ಆಟಿಟ್ಯೂಡ್ ಮಾಡ್ಬೋದಾಗಿತ್ತು ಫಂಕ್ಷನ್. ಏನಿವೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಷ್ಟೇ. ಯಾವತ್ತು ನಾವು ರೆಸ್ಪೆಕ್ಟಿವ್ ಆಗಿ ನಡ್ಕೊಳ್ತೀವೋ, ಒಂದು ಇಂಟರ್ವ್ಯೂಗೆ ಹೋಗಿ, ಒಂದು ಕಂಪ್ನಿಗೆ ಹೋಗಿ, ನೀವು ಯಾವುದಕ್ಕೆ ಹೋಗಿ, ಅದು ನಿಮಗೆ ಗೊತ್ತಿದೆ. ಗ್ರ್ಯಾಜುಯೇಟ್ ಮಾಡಬೇಕಂತದ್ದು ನಿಮ್ಮ ತಂದೆ ತಾಯಿ ಕೊಟ್ಟಿದೆ. ಅದರಿಂದ ಇವತ್ತು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ 1 ನಿಮಿಷ ಎದ್ದು ನಿಂತ್ಕೊಂಡು ನಿಮ್ಮ ಪೇರೆಂಟ್ಸ್ ಕಡೆಗೆ ತಿಳ್ಕೊಂಡು ಎದ್ದು ನಿಂತ್ಕೊಳ್ಳಿ. ಎಲ್ಲ ಗ್ರ್ಯಾಜುಯೇಟ್ ಟರ್ನ್ ದ ಯುವರ್ ಪೇರೆಂಟ್ಸ್.
ಬಿಗ್ ಕ್ಲಾಸ್ ಮಾಡಿ, ಬಿಗ್ ಕ್ಲಾಸ್. ಅವರು ಓದಿಸಿರೋದು ನಿಮಗೆ, ಅವರು ನಿಮಗೆ ಓದಿಸಿರೋದು ವಿದ್ಯಾ ಅವ್ರು ಕೊಟ್ಟಿರೋದು ನಿಮಗೆ. ಇವತ್ತು ಅವರಿಂದ ನೀವಿದ್ದೀರ. ಇನ್ನು ಮುಂದಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಎಷ್ಟು ಕೊಡ್ತೀರೋ ಅಷ್ಟು ನೀವು ಎತ್ತರಕ್ಕೆ ಬೆಳೀತೀರ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್. ಇವತ್ತು ಗ್ರಾಜ್ಯುಯೇಷನ್ ಮಾಡಿದ ಉದ್ದೇಶ, ನೀವೆಲ್ಲ ಗ್ರಾಜ್ಯುಯೇಷನ್ ಆಗಿದ್ದೀರಾ ಈ ಸಂಸ್ಥೆಯಲ್ಲಿ. ನಿಮ್ಮ ತಂದೆ ತಾಯಿಗಳು ಇಲ್ಲಿ ಬಂದು ಸೇರಿಸಿದಾಗ ಒಂದು BGS ಒಂದು ಸಂಸ್ಥೆ ಏನಿದೆ, ವಿದ್ಯಾದಾನ ಸಮಧಾನ ಅನ್ನದಾನ ಅಪಪ್ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆ. ನಮ್ಮ ವೈಸ್ ಚಾನ್ಸಲರ್ ಎಷ್ಟು ಯಾವುದೇ ಒಂದು ಗ್ರಾಜ್ಯುಯೇಷನ್ ತಗೊಂಡಾಗ ಎಲ್ಲ ಬಡ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಯಾಕೆ? ಅವ್ರ ತಂದೆ ನಿನ್ನೆ ಒಬ್ಬ ಆಟೋ ಡ್ರೈವರ್ ಮಗ MLA ಆದ ಮಡ್ರಾಸ್ ಚೆನ್ನೈನಲ್ಲಿ. ಯಾಕೆ? ಓದಿದ್ರು. ಅವನ ಹಣೆ ಬರಹ ಚೆನ್ನಾಗಿತ್ತು. ಯಾವತ್ತು ಹಣೆ ಬರಹ ಏನು ಬರೆದಿರುತ್ತೋ ಅದೇ ನಮಗೆ ಕೊನೆಗಾಗದು. ಹಣೆ ಬರಹದಲ್ಲಿ ಇದ್ದಂಗಾಗಲಿ ಅಂತ ನಾವು ಸುಮ್ಮನೆ ಕಳಿಯೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಜೀವನ ನಿಮ್ಮ ಮುಂದೆ ಬಹಳ ಕಷ್ಟಕರವಾಗಿದೆ. ದೇಶದಲ್ಲಿ ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ನಡೆಸ್ಕೊಂಡು ಹೋಗ್ತಿರೋ, ತಂದೆ ತಾಯಿಗಳ ಮಾರ್ಗದರ್ಶನ ಪಡೆದು ಅವರ ಮಾತೃದೇವು ಪಿತೃದೇವು ಅನ್ನೋದನ್ನು ಯಾವತ್ತೂ ಮರಿದಂಗೆ ಇವತ್ತು ಅವರು ಏನು ಮಾಡಬೇಕು ಅದು ಮಾಡಿಕೊಟ್ಟಿದ್ದಾರೆ. ಉಳಿಸ್ಕೊಂಡು ಹೋಗಿ, ಬೆಳೆಸ್ಕೊಂಡು ಹೋಗಿ. ಈ BGS ಸಂಸ್ಥೆ ನಿಮ್ಮ ಹಿಂದೆ ಸದಾಕಾಲ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದೆ, ನನ್ನ ಪ್ರಿನ್ಸಿಪಾಲ್ಗೆ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ, ನಾನು ಏನೇ ಮಾಡಿದ್ರು ಜೈ ಶ್ರೀ ಗುರುದೇವ್, ದಟ್ ಇಸ್ ದ ಸ್ಲೋಗನ್ ಫಾರ್ ದ ಇನ್ಸ್ಟಿಟ್ಯೂಷನ್. ಇವತ್ತು ಒಬ್ಬರು ಹೇಳಿಲ್ಲ, ಎಲ್ಲೋಯ್ತು ಮತ್ತೆ ನಮ್ಮ ಕಲ್ಚರ್? ಯಾಕೆ ನಾವು ಗ್ರಾಜ್ಯುಯೇಷನ್ ಆಗಬೇಕಾಗಿತ್ತು? ನಾವು ಪ್ರತಿಯೊಬ್ಬ ಹುಡುಗನಿಗೂ ಒಂದು ಮೂಲ ಮಂತ್ರ ಇರಬೇಕು. ನಾವು ಒಂದು ಯೂನಿವರ್ಸಿಟಿಗೆ ಹೋದ್ರೂ ಜ್ಞಾನ ದೇಗುಲ ಅಂತ ಕರಿತೀವಿ. ಟೆಂಡಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರೆ ಕರ್ತವ್ಯ ದೇವಾಲಯ ಅಂತ ಬರ್ತಾರೆ. ಸೇವೆ ಜನಾರ್ದನ ಸೇವೆ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ಈ ಕನ್ನಡವಾಗಿರುವಂಥ ಅವತ್ತು ಹೇಳಿದರು. ಇವತ್ತು ಯಾರು ಆ ಥರ ಭಾಷಣಗಾರ ಎಲ್ಲಿದ್ದಾರೆ? ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ. ಜನರೇಷನ್, ನಿಮ್ಮ ಜನರೇಷನ್ ಮುಂದಕ್ಕೆ ಜನರೇಷನ್ ಇವೆಲ್ಲ. ಜನರೇಷನ್ಗೆ ತುಂಬ ಕಷ್ಟ ಇದೆ ಮುಂದೆ ಬರಬೇಕು ಅಂದರೆ. ಅದನ್ನೆಲ್ಲ ನಿಮ್ಮ ದೇವರು, ಮನೆಯಲ್ಲಿರ್ತಕ್ಕಂಥ ದೇವರು, ಗುಡಿಯಲ್ಲಿರ್ತಕ್ಕಂಥ ದೇವರು ಎಲ್ಲರನ್ನೂ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಬಾಲಗಂಗಾಧರ ಮಹಾಸ್ವಾಮೀಜಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ. ಇನ್ನು ಮುಂದೆ ನಿಮ್ಗೆ ಯಾವುದೇ ರೀತಿ ಈ ಸಂಸ್ಥೆಯಿಂದ ಬೇಕಾದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ. ನೀವು ಮುಂದೆ ಗ್ರ್ಯಾಜುಯೇಷನ್, ಇದೇ ಗ್ರ್ಯಾಜುಯೇಷನ್ ಅಲ್ಲ, ಇನ್ನೂ PhD ಮಾಡಬೇಕಾಗುತ್ತೆ, ಇನ್ನೂ ಮುಂದೆ ಓದುವಂಥದ್ದು ಇರುತ್ತೆ. ನೀವು ಯಾವಾಗ ಈ ಸಂಸ್ಥೆ ತೆರೆದಿಡುತ್ತೆ, ನೀವು ದುಡ್ಡಿರಲಿ ಇಲ್ಲದಲ್ಲೇ ಇರಲಿ, ಬಂದು ನಾನು ಓದಬೇಕು ಅಂತ ನಾನು ಮುಂದೆ ಬನ್ನಿ. ಇದೇ ಗ್ರ್ಯಾಜುಯೇಷನ್ ಮುಗೀತು ಅಂತ ನೀವು ಅನ್ಕೋಬೇಡಿ. ಯಾಕೆಂದರೆ ತುಂಬ ಗ್ರ್ಯಾಜುಯೇಷನ್ ಇದೆ ಇನ್ನು ಮುಂದಕ್ಕೆ. ಅದನ್ನೆಲ್ಲ ಪಾಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀ.